ಈ ಚನ್ನಬಸವಣ್ಣವ್ರು ಏನು ಇಲ್ಲಿ ಬಂದಿದ್ರಲ್ರಿ, ಈ ಕಡೆ ಎಲ್ಲ ತಪಸ್ಸು ಮಾಡಲಿಕ್ಕೆ ಯೋಗ್ಯವಾದ ಸ್ಥಳ ಅಂತ ಹುಡುಕಾಡ್ತಾ ಹೋದವ ಬಂದಂಥ ಸ್ಥಳಗಳು ಇವೆಲ್ಲ ಕೆಲವೊಂದು. ಅಲ್ಲಲ್ಲಿ ಕೂತ್ಕೊಂಡು ಈಗ ಇಲ್ಲಿ ನಾವು ಹೋಗ್ತಾ ಇದ್ದೀವಿ, ಎಲ್ಲಿ ಕೂತ್ಕೊಂಡಿದ್ವಿ ಅಲ್ಲಿ ಒಂದೊಂದು ಶರಣರ ಬಗ್ಗೆ ಒಂದೊಂದು ನಾಮಕರಣ ಮಾಡಿದಂಥ ಸ್ಥಳಗಳು. ನೋಡಪ್ಪ, ವಿಭೂತಿ ಕಣಜ ಅಂತಂದರೆ ಇದು ಮೂಟೆ. ಬಸವಣ್ಣವರು ಆಗಿನ ಕಾಲದಲ್ಲಿ ತಿರುಗಾಡ್ಕೊಂಡು ಬರುವಾಗ ಇಲ್ಲಿ ರೆಸ್ಟ್ ತೊಗೊಂಡು ಆಗಿನ ಕಾಲದಲ್ಲಿ ವಿಭೂತಿ ಅಂತ ಇದನ್ನೇ ಧರಿಸ್ತಿದ್ರು. ಆಗಿನ ಕಾಲದಲ್ಲಿ ಇದು ನ್ಯಾಚುರಲ್, ಮೊದಲು ಚಿಕ್ಕದಿತ್ತು, ಈಗ ಬೆಳೆದು ಸ್ವಲ್ಪ ದೊಡ್ಡದಾಗಿದೆ. ಈಗ ಅದು ನ್ಯಾಚುರಲ್. ಆಗಿನ ಕಾಲ ಅಲ್ಲಿ ಮೇಲುವರೆಗೆ ಹೋಗಿ ಸ್ಟಾಪ್ ಆಗಿ ನಿಂತ್ಕೊಂಡಿದೆ. ಇದನ್ನೇ ಗವಿಗಳು ಅಲ್ಲಿಂದ ಬರುವಾಗ ಶರಣರುಗಳಿಗೆ ಇದನ್ನೇ ವಿಭೂತಿ ಅಂತ ಧರಿಸಿ ಇದನ್ನು ಮಾಡ್ತಾಯಿದ್ರು. ಕೆಳಗಡೆ ಇದಾದ ನಂತರ ಮುಂದ್ಗಡೆ ಆಕಳ ಗವಿ, ಆಮೇಲೆ ವಿಮರ್ಶೆ ಮಂಟಪ ಅದೆಲ್ಲ ಕೆಳಗಡೆ ಇದೆ. ಇದೆಯಾ, ಇದು ಆಕಳ ಗವಿ ಒಳಗೆ ಕೆಚ್ಚಲಿಂದ ನೀರು ಬೀಳ್ತಾ ಇರೋದು ದೃಶ್ಯ. ಮೊದಲು ಹಾಲು ಬೀಳ್ತಿತ್ತು, ಇವಾಗ ಸುಮಾರು ವರ್ಷದಿಂದ ನೀರು ಮಾತ್ರ. ಇದು 12 ತಿಂಗಳು ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲದ್ದು ಇದು ಆಕಳ ಕೆಚ್ಚಲಿಂದ ನೀರು ಬೀಳ್ತಾ ಇರ್ತದೆ. ಚನ್ನಬಸವಣ್ಣವರು ಆಗಿನ ಕಾಲದಿಂದಲೂ ಬಂದಂಥ ಇದು ದೃಶ್ಯಾವಳಿ ನೋಡಿ. ಪೂರ್ತಿ ನ್ಯಾಚುರಲ್ ಆಗಿದೆ. ಇಲ್ಲಿ ನೋಡ್ರಿ, ಪೂರ್ತಿ ಕಲ್ಲಿನ ತೇವಾಂಶದ್ದು. ಇಲ್ಲಿ ನೋಡಿ, ಹಾಗೆ ಕೆಳಗೆ ತಗೊಳ್ರಿ, ಇಲ್ಲಿ ಕೆಳಗೆ ತಗೊಳ್ಳಿ. ಆಕಳ ಗವಿಯಲ್ಲಿ ಇದು ಪಾತಾಳ ದ್ವಾರ, ಇದು ಸ್ವರ್ಗದ ಬಾಗಿಲು. ಈ ಕಿಂಡಿ ಇದೇ ಮುಖಾಂತರ ಚನ್ನಬಸವಣ್ಣನ ಅನುಷ್ಠಾನ ಸಮಯದಲ್ಲಿ ಗಾಳಿ, ಬೆಳಕು, ಆಕ್ಸಿಜನ್ ಸಿಗ್ತಾ ಇತ್ತು ಈ ದ್ವಾರದ ಮೂಲಕ. ಇದು ಆಕಳ ಗವಿ ಒಳಗಡೆ ಇರುವಂತಹ ದೃಶ್ಯಾವಳಿ.